Hi, my dear students, welcome back to your English Academy YouTube channel. Okay, my dear students and my dear teachers and my dear friends who are going to have the answers, the key answers related to the Karnataka Shala Pariksha Mattu Moulya Nirnaya Mandali has released a question paper today. ಆ ಒಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಚ್ ಮೌಲ್ಯಾಂಕನ 2024 ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಕ್ಲಾಸ್ 9th ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ಸ್ 100. The time is 3 hours 15 minutes. Okay, dear students, here you can fill your name and surname, SCSTS number and your signature. Okay, I hope before that you will have the subscription of this YouTube channel, because I will bring the whatever the updates related to your study, you will get that immediate notification. For that reason, your subscription is our motivation. For this I will continue the question paper. Okay, you will give the motivation or not, that is left in your hand to subscribe in that the your YouTube app. Okay, let's here is related to information is filled with the room invigilator. ಇದೆಲ್ಲ ಅವರು ತುಂಬ್ಕೋತಾರೆ. Let's then here question numbers, how many marks you will gain, here they will keep that. Next, total marks obtained in words, the signature of the evaluator and name of the evaluator. Okay, let's come to that. Today is question paper questions. Okay, here is the first, the main is 4 alternatives are given for each of the following questions. Incomplete statements, only one of them is correct or most appropriate. Choose the correct alternative and write the complete answer along with the its letter of alphabet. ಆಪ್ಷನ್ ಅಲ್ಫಾಬೆಟ್ ನೊಂದಿಗೆ ನೀವೇನು ಬರೀಬೇಕು, ಆ ಆನ್ಸರನ್ನು ಬರೀಬೇಕು. ಹಾಗಾದರೆ ಫಸ್ಟ್ ಕ್ವಶನ್, ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದ ಎಂಡ್. ದಿಸ್ ಇಸ್ ಸ್ಟೇಟ್ಮೆಂಟ್ ಏನು ಮಾಡಬೇಕೀಗ, ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಹಿಯರ್. ಸರಿಯಾದ ಕ್ವಶನ್ ಟ್ಯಾಗನ್ನು ನಾವು ಫಿಲ್ ಮಾಡಬೇಕು. ಹಾಗಾದ್ರೆ ಲೆಟ್ಸ್ ವಿ ವಿಲ್ ಸಿ ನಾವು ರಿಲೇಟೆಡ್ ಟು ದ ರೈಟ್ ಕ್ವಶನ್ ಟ್ಯಾಗ್ ಈಸ್. ಹಾಗಾದ್ರೆ ಕ್ವಶನ್ ಟ್ಯಾಗ್ ರೂಲ್ ಏನು, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕೊಟ್ಟಂಥ ಸೆಂಟೆನ್ಸು ಪಾಸಿಟಿವ್ ಇತ್ತಂದ್ರೆ ನಾವೇನು ಮಾಡಬೇಕು, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು. ಯಾವ ಕ್ವಶನ್ ಟ್ಯಾಗ್ ಬರೀಬೇಕು, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು. ಹಾಗಾದ್ರೆ ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವುದದ, ಪಾಸಿಟಿವ್ ಅದ, ಹಾಗಾದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗೇ ಬರೀಬೇಕು. ಹಾಗಾದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ರೂಲ್ ಏನದ, ಫಸ್ಟ್ ವಿ ವಿಲ್ ಟೇಕ್ ದಟ್ ಹೆಲ್ಪಿಂಗ್ ವರ್ಬ್, ದೆನ್ ನಾಟ್, ಕಾಂಟ್ರಾಕ್ಷನ್ ಆಫ್ ನಾಟ್ ಈಸ್ ಎಂಟಿ, ದೆನ್ ಪ್ಲಸ್ ಪ್ರನೌನ್ ಆದಮೇಲೆ ದೆನ್ ನೆಕ್ಸ್ಟ್ ವಿ ಹ್ಯಾವ್ ದ ಕ್ವಶನ್ ಮಾರ್ಕ್. ಹಾಗಾದ್ರೆ ಈ ಕೊಟ್ಟಂಥದ್ರಲ್ಲಿ ಯಾವುದದ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಯಾವುದದ, ಅರ್ ಅದ. ದೆನ್ ನೆಕ್ಸ್ಟ್ ನಂಟ್, ಅರಂಟ್, ಮೀನ್ಸ್ ಅರ್, ಇಟ್ಸ್ ಅ ಪ್ಲೂರಲ್, ಹಾಗಾದರೆ ಏನು ಬರುತ್ತೆ, ದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಹಾಗಾದ್ರೆ ರೈಟ್ ಆನ್ಸರ್ ಯಾವುದದ ಇಲ್ಲಿ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಈ ರೀತಿ ನೀವು ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಬರೀಲಿಕ್ಕೆ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ರೂಲ್. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ದ ಫಸ್ಟ್ ಕ್ವಶನ್. ಈ ರೀತಿ ಬಾಕ್ಸಲ್ಲಿ ಆಪ್ಷನ್ ಹಾಕ್ರಿ, ರೈಟ್ ಹಿಯರ್ ಯುವರ್ ಆನ್ಸರ್, ಕರೆಕ್ಟ್ ಆನ್ಸರ್. ಓಕೆ, ಲೆಟ್ಸ್ ವಿ ವಿಲ್ ಮೂವ್ ಟು ದಟ್ ಸೆಕೆಂಡ್ ಕ್ವಶನ್. The second question is, the grass is really like me. The figure of speech is used here. ಯಾವ ಪೊಯಿಟಿಕ್ ಡಿವೈಸನ್ನು ಇಲ್ಲಿ ಯೂಸ್ ಮಾಡಿದಾರಪ್ಪ ಅಂದ್ರೆ, ಲೈಕ್ ಅನ್ನೋ ವರ್ಡ್ ಅದ. ಲೈಕ್ ಅನ್ನೋ ವರ್ಡ್ ಎದ್ರಾಗ ಬರ್ತದಪ್ಪ ಅಂದ್ರೆ ಸಿಮಿಲಿ ಒಳಗೆ ಬರುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಇಲ್ಲಿ ಯಾವುದಾಗುತ್ತೆ, ಸಿಮಿಲಿ ಆಗುತ್ತೆ. ಸಿಮಿಲಿ ಈಸ್ ಇಂಟ್ರಡ್ಯೂಸ್ಡ್ ಬೈ ದ ಲೈಕ್ ಆಸ್ ವರ್ಡ್ಸ್. ಹಾಗಾದರೆ ಲೈಕ್ ಅದ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಹಿಯರ್ ಯು ರೈಟ್ ದ ಬಿ and write the answer simile here. Then here alliteration ಅಂದ್ರೆ ಏನು, ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಲೆಟರ್ or ಕಾನ್ಸೋನೆಂಟ್ ಸೌಂಡ್ ಇದ್ರೆ alliteration ಆಗುತ್ತೆ. ನೆಕ್ಸ್ಟ್ ಪರ್ಸೋನಿಫಿಕೇಶನ್ ಅಂದ್ರೆ ಏನಪ್ಪ ಅಂದ್ರೆ, ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಲಿವಿಂಗ್ ಥಿಂಗ್ಸ್. ಜೀವ ಇರಲಾರ್ದನ್ನು ಜೀವ ಬರೋ ಹಾಗೆ ಹೇಳೋದೇ ನಾವು ಪರ್ಸೋನಿಫಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಮೆಟಾಫರ್ ಅಂದ್ರೆ ಏನು, ಟೂ ಡಿಫ್ರೆಂಟ್ ಥಿಂಗ್ಸ್ ಆರ್ ಕಂಪೇರ್ಡ್ ಹಿಯರ್ ವಿತ್ ದ ಸೇಮ್ ಕ್ವಾಲಿಟಿ. ಓಕೆ, ಈ ರೀತಿ ನಾವೆಲ್ಲ ಯಾವುದೇ ಕ್ವಶನ್ ಬಂದರೂ ಕೂಡ ಯು ವಿಲ್ ಈಸಿಲಿ ರೈಟ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ದ್ಯಾಟ್ ದ ಥರ್ಡ್ ಕ್ವಶನ್.
The third question is what here? The suitable prefix to be added to the word responsible. Responsible word game suitable prefix ಯಾವುದು? Irresponsible, it is wrong. Then ಹಾಗಾದ್ರೆ ನಾನ್ ರೆಸ್ಪಾನ್ಸಿಬಲ್ ಇಟ್ ಈಸ್ ರಾಂಗ್. ಸಿ ನೋಡ್ರಿ, ಇರ್ರೆಸ್ಪಾನ್ಸಿಬಲ್ ಜವಾಬ್ದಾರಿ ಬೇಜವಾಬ್ದಾರಿ ಇಲ್ಲದ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇರ್. ಈ ರೀತಿ ನಾವು ಈಸಿಯಾಗಿ ಕಂಡುಹಿಡಿಬೋದು. ಆಪ್ಷನ್ ಸಿ ರೈಟ್ ಹಿಯರ್ IR. ಓಕೆ, ಆಲ್ಸೋ ಇಟ್ಸ್ ಆಲ್ಸೋ ಕ್ಲಿಯರ್ ಟು ಯುವರ್ ಡೌಟ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ he works hard that he may become rich. ಇಲ್ಲಿ that he may become rich ಅನ್ನು ಅಂಡರ್ಲೈನ್ ಮಾಡಿದ್ದಾರೆ. ಏನು ಮಾಡಬೇಕಾ ಅಂಡರ್ಲೈನಕ್ಕೆ? ಐಡೆಂಟಿಫೈ ದ ಕ್ಲಾಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ಗೆ ನಾವೇನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು ಯಾವ ಕ್ಲಾಸ್ ಅದ. ಫಸ್ಟ್ ಒನ್ ಇಸ್ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ಅನ್ಕ ಅಲ್ಲೇ ಅಲ್ಲ, ಯಾಕಂದರೆ ಇಂಡಿಪೆಂಡೆಂಟಾಗಿ ಮೀನಿಂಗ್ ಕೊಡಬೇಕು. ಹಿ ಬಿಕಮ್ ರಿಚ್ ಯಾರು ಗೊತ್ತಿಲ್ಲ. ಅಡ್ವರ್ಬ್ ಕ್ಲಾಸ್, ಯಾಕಂದರೆ ಇಲ್ಲಿ ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ದ ಹಾರ್ಡ್. ಹಾರ್ಡ್ ಅನ್ನೋದು ಏನದ? ಅಡ್ವರ್ಬ್ ಅದ. ಆ ಒಂದು ಅಡ್ವರ್ಬನ್ನು ಎಕ್ಸ್ಪ್ರೆಸ್ ಮಾಡೋದೇ ಹಿಯರ್ ದ ಆನ್ಸರ್ ಈಸ್ ಆಪ್ಷನ್ ಬಿ, ಅಡ್ವರ್ಬ್ ಕ್ಲಾಸ್. ಅಡ್ಜೆಕ್ಟಿವ್ ಕ್ಲಾಸು ಅಡ್ಜೆಕ್ಟಿವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ನೌನ್ ಕ್ಲಾಸು ನೌನ್ಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ, ಅಡ್ವರ್ಬ್ ಕ್ಲಾಸ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ದ್ಯಾಟ್ ದ ಫಿಫ್ತ್ ಕ್ವಶನ್. ವಾಟ್ ಈಸ್ ದ ಫಿಫ್ತ್ ಕ್ವಶನ್? ಇಫ್ ಐ ಡ್ಯಾಶ್ ಫಾಸ್ಟರ್ ಐ ವುಡ್ ಹ್ಯಾವ್ ವಾನ್ ದ ರೇಸ್. ದ ಅಪ್ರೋಪ್ರಿಯೇಟ್ ಫಾಸ್ಟ್ ಪರ್ಫೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಫಿಲ್ಡ್ ಹಿಯರ್. ಕರೆಕ್ಟ್ ಆದ ಫಾರ್ಮನ್ನು ತುಂಬಬೇಕು. ಫಾಸ್ಟ್ ಪರ್ಫೆಕ್ಟ್ ಯಾವುದಾಗ್ತದೆ? ಫಾಸ್ಟ್ ಪರ್ಫೆಕ್ಟಲ್ಲಿ ನಾವಿಲ್ಲಿ ನೋಡಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ? ಹ್ಯಾಡನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟಲ್ಲಿ ಪರ್ಫೆಕ್ಟ್ ಬರ್ತಪ್ಪ ಅಂದರೆ V3 ಬರುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ ಯಾವುದು ನೋಡ್ರಿ? ಆಪ್ಷನ್ ಎ, ಇಫ್ ಐ ಹ್ಯಾಡ್ ವಾಕ್ಡ್ ಫಾಸ್ಟರ್ ಐ ವುಡ್ ಹ್ಯಾವ್ ವಾನ್ ದ ರೇಸ್. ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ನಾಗ ಬರುತ್ತೆ. ಹ್ಯಾಡ್ ಬಿನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಬರುತ್ತೆ. ಹ್ಯಾವ್ ವಾಕ್ಡ್ ಕೂಡ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಅಂದರೆ ಏನಪ್ಪ? ಹ್ಯಾಡ್ ವಾಕ್ಡ್ ಈಸ್ ರೈಟ್ ಆನ್ಸರ್. This answer you can write here in the box option A. The answer is had walked. Okay, next come to that sixth question, my dear students. The sixth question is dash doctor is dash employee at California. Choose the correct article. ಸರಿಯಾದ ಆರ್ಟಿಕಲ್ ಅನ್ನು ಇಲ್ಲಿ ಬರಿಬೇಕು. ನೋಡೋಣ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಆಗಿ ಹೇಳೋದು ಯಾವಾಗ ನಾವು ಡೆಫಿನೆಟ್ ಆಗಿ ಹೇಳೋದು? ದ ಇದ್ದಾಗ. ಆ ಡಾಕ್ಟರು, ದ ಡಾಕ್ಟರ್ ಈಸ್ ಈ ಅದ ನೋಡ್ರಿ. ಇಲ್ಲಿ ಓವೆಲ್ ಅದ, ಓವೆಲ್ ಸೌಂಡ್ ಅದ, ಅದಕ್ಕೋಸ್ಕರ ಆ್ಯನ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದದ ಇಲ್ಲಿ? ಆಪ್ಷನ್ ಬಿ ಅದ ನೋಡ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಡಾಕ್ಟರ್ ಈಸ್ ಆ್ಯನ್ ಎಂಪ್ಲಾಯ್ ಅಟ್ ಕ್ಯಾಲಿಫೋರ್ನಿಯಾ. ಕ್ಲಿಯರ್ ಆಗದ. ನಿಮ್ಗೆ ಅದರ ಬಗ್ಗೆ ಸ್ಪೆಷಲ್ ಯೂಸಸ್ ಬೇಕಂದ್ರೆ ದೇರ್ ಇಸ್ ಸಮ್ ವಿಡಿಯೋಸ್ ಇನ್ ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಚೆಕ್ ಆ್ಯಂಡ್ ವಾಚ್ ಆ್ಯಂಡ್ ಲರ್ನ್. ಓಕೆ, ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ ದ here is the second main. Observe the relationship in the first pair of words and complete the second pair accordingly in the following. ಇದು ನೋಡ್ರಿ, ಫಸ್ಟ್ ವರ್ಡ್ ಕರ್ಟೆಸಿ ಅಂದ್ರೆ ಗುಡ್ ಮ್ಯಾನರು. ಸಿನಾನಿಮ್ಸ್ ಮೇಲೆ ಕ್ವಶನ್ ಇದೆ ಇದು. ಕರ್ಟೆಸಿ ಅಂದ್ರೇನು? ಒಳ್ಳೆಯ ವ್ಯಕ್ತಿತ್ವ. ಗೆಸ್ಚೂರ್ ಅಂದ್ರೆ ಏನು? ಆ್ಯಕ್ಷನ್ ಆರ್ ಆ್ಯಕ್ಟಿವಿಟೀಸ್. ನಿಮ್ಮದು ಫಸ್ಟ್ ಲೆಸನ್ನಲ್ಲಿ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್ ಲೆಸನ್ನಲ್ಲಿ ಇದನ್ನು ಕೊಟ್ಟಿದ್ದಾರೆ ನೋಡ್ರಿ. ಕರೆಕ್ಟ್ ಆನ್ಸರ್. ಎರಡು ಮೀನಿಂಗ್ ಕೊಟ್ಟಿದ್ದಾರೆ, ಆ್ಯಕ್ಷನ್ ಆ್ಯಕ್ಟಿವಿಟಿ. ಎರಡರ ಒಂದರು ಕೂಡ ಇಟ್ಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಏಟ್ತ್ ಕ್ವಶನ್, ರಿಯಲೈಸೇಷನ್. ಎಂಜಾಯ್, ಎಂಜಾಯ್ಮೆಂಟ್. ಇಲ್ಲೇನದ? ರಿಯಲ್ ಅನ್ನೋದು ಅಬ್ಜೆಕ್ಟಿವ್ ಅದ, ರಿಯಲೈಸೇಷನ್ ಅನ್ನೋದು ನೌನ್ ಅದ, ಎಂಜಾಯ್ ಅನ್ನೋದು ವರ್ಬ್ ಅದ. ಹಾಗಾದರೆ ಎಂಜಾಯ್ಮೆಂಟ್ ಅನ್ನೋದು ನೌನ್ ಆಗಿರಬೇಕು. ಮೀಟ್ ಇದು ಕ್ವಶನ್ ಎದ್ರ ಮೇಲೆ ಅದಪ್ಪ ಅಂದ್ರೆ ಹೋಮೋಫೋನ್ಸ್ ಮೇಲಿದೆ. ಹಾಗಾದ್ರೆ ನೀಡು ಇದ್ರದ್ದು ಇನ್ನೊಂದು ನೀಡಪ್ಪ ಅಂದ್ರೆ NEE ನೀಡ್. ಹೋಮೋಫೋನ್ಸ್ ಅಂದ್ರೆ ಏನು? ಹೋಮೋಫೋನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಏನಿರುತ್ತೆ? ಹೋಮೋಫೋನ್ಸ್ ಅಂದ್ರೆ ಏನು? ಸೇಮ್ ಪ್ರೊನೌನ್ಸಿಯೇಷನ್. ಆ್ಯಂಡ್ ನೆಕ್ಸ್ಟ್ ವಾಟ್ ವಿಲ್ ಸಿ ಇನ್ ದ ಹೋಮೋಫೋನ್ಸ್? ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ. ಡಿಫ್ರೆಂಟ್ ಸ್ಪೆಲ್ಲಿಂಗ್. ದೆನ್ ನೆಕ್ಸ್ಟ್ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಇದಕ್ಕೆ ಏನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಇಸ್ ನೀಡ್. ನೆಕ್ಸ್ಟ್ 10th ಕ್ವಶನ್ ಈಸ್ ಸಿವಿಲಿಟೀಸ್, ಪಾಲಿಸೀಸ್. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, we will move to that the third main. What is that third main? We will see now. Rewrite
ಆಸ್ ಡೈರೆಕ್ಟೆಡ್. ಇಲ್ಲಿ ಡೈರೆಕ್ಟಾಗಿ ರಿರೈಟ್ ಬರಿ ಅಂತ ಹೇಳಿದ್ದಾರೆ. ಏನಂತ ಹೇಳಿದಾರ? ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಕೊಟ್ಟಂಥ ವಾಕ್ಯದ ವಾಯ್ಸನ್ನು ಚೇಂಜ್ ಮಾಡಬೇಕು. ಹಾಗಾದ್ರೆ ಯಾವುದದ ಇಲ್ಲಿ? ದೇ ಗೇವ್ ದ ಮನಿ. ದೇ ಗೇವ್ ವಾಟ್ ದೇ ಗೇವ್ ದ ಮನಿ. ಅವ್ರ ಮನಿಯನ್ನು ಕೊಟ್ಟರು. ಇಲ್ಲಿ ನೋಡ್ರಿ, ನಮ್ಮ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ರೂಲ್ ಏನದ? ಮೊದಲು ದೇ ಅನ್ನೋದು ಯಾವುದು? ಸಬ್ಜೆಕ್ಟು. ಡಿವೈಡ್ ಮಾಡ್ಕೋಬೇಕು. ವರ್ಬ್ ಯಾವುದು? ಗೇವ್ ವರ್ಬ್. ದ ಮನಿ ಅನ್ನೋದೇನು? ಆಬ್ಜೆಕ್ಟು. ಹಾಗಾದ್ರೆ ಪ್ಯಾಸಿವ್ ವಾಯ್ಸ್ ರೂಲ್ ಏನಾಗ್ತದೆ? ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಬರೀರಿ ದ ಮನಿ. ದ ಮನಿ ಯಾವ ಟೆನ್ಸ್ ಅದ? ಪಾಸ್ಟ್ ಟೆನ್ಸ್ ಅದ. ಹಾಗಾದ್ರೆ ಯಾವ ವರ್ಬ್ ಬರ್ತದೆ? ವಾಸ್ ಬರ್ತದೆ. ದ ಮನಿ ವಾಸ್ P3 ಗಿವನ್ ಬೈ ದೆಮ್. ಈ ರೀತಿ ನೀವು ಬರೆದ್ರೆ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ ಇಲ್ಲಿ ಬರೆದಿವಿ, ದ ಮನಿ ವಾಸ್ ಗಿವನ್ ಬೈ ದೆಮ್. ದಿಸ್ ಇಸ್ ದ ರೈಟ್ answer of the given active voice to passive voice. Okay, we will move to that. The next question. What is that next question? The 12th one. Frame a question to get the underlined words as answer. ಈ ಅಂಡರ್ಲೈನ್ ಮಾಡಿದಕ್ಕೆ WH ನೀವು ಮಾಡಬೇಕು, ಕ್ವಶನ್ ಮಾಡಬೇಕು. ಹಾಗಾದರೆ ಏನಂತ ಮಾಡ್ತೀರಿ ಇಲ್ಲಿ? ಓಕೆ, ಯು ಕ್ಯಾನ್ ಯೂಸ್ ದ್ಯಾಟ್. ಹೂ ವಿಸಿಟೆಡ್ the western countries. Who visited the western countries? ಹಾಗಾದ್ರೆ ಆನ್ಸರ್ ಏನು ಬಂತು? the Indian ambassador visited the western countries. ಇಷ್ಟು ಬರೆದ್ರೆ you will get that answer my dear students. ಓಕೆ, ನೋಡ್ರಿ ಇಲ್ಲಿ ರೀತಿ ಬರೆದ್ಬಿಡ್ರಿ, who visited the western countries. ನೆಕ್ಸ್ಟ್ ಕ್ವಶನ್ ನಂಬರ್ 13. ಏನದ ಕ್ವಶನ್ ನಂಬರ್ 13? Use the words provided and write a sentence using if clause second conditional. ಸೆಕೆಂಡ್ ಕಂಡೀಷ್ನಲಲ್ಲಿ ಇಫ್ ಕ್ಲಾಸನ್ನು ಹಾಕಿ ನೀವು ಬರಿಬೇಕು. ಏನದ? ಮನಿ, ರೇಷ್ಮಾ, ಬೈ, ಕಾರ್. ಯಾಕೆ ಬರ್ದೀವಿ ನೋಡೋಣ ಒಂದು ಸ್ವಲ್ಪ ಇಲ್ಲಿ. ಇಫ್ ರೇಷ್ಮಾ ಹ್ಯಾಡ್ ಮನಿ ಶಿ ವುಡ್ ಬೈ ಎ ಕಾರ್. ಈ ರೀತಿ ನೀವು ಬರಿಬೇಕು. ನಾವು ಸೆಕೆಂಡ್ ಕಂಡೀಷ್ನಲಲ್ಲಿ ಹ್ಯಾಡ್ P2 ಪ್ಲಸ್ ವುಡ್ ಪ್ಲಸ್ P1. ಇದು ಸೆಕೆಂಡ್ ಕಂಡೀಷ್ನಲ್ ರೂಲು. ಫಸ್ಟ್ ಕಂಡೀಷ್ನಲ್, ಸೆಕೆಂಡ್ ಕಂಡೀಷ್ನಲ್, ಥರ್ಡ್ ಕಂಡೀಷ್ನಲ್ ಆ್ಯಂಡ್ ಫೋರ್ತ್ ಕಂಡೀಷ್ನಲ್ ಬರ್ತಾವ. ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿರಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ಫೋರ್ತ್ ಮೇನ್. ಫೋರ್ತ್ ಮೇನ್ ಎಲ್ಲಿದೆ ಏನು ನೋಡೋಣ. ಸ್ವಲ್ಪ ಆನ್ಸರ್ ದ ಫಾಲೋವಿಂಗ್. ಕಂಬೈನ್ ದ ಫಾಲೋವಿಂಗ್ ಫೇರ್ ಆಫ್ ಸೆಂಟೆನ್ಸ್ ಬೈ ಚೇಂಜಿಂಗ್ ದ ಅಬ್ಜೆಕ್ಟಿವ್ಸ್ ಅಂಡರ್ಲೈನ್ ಟು ನೌನ್ ಫಾರ್ಮ್ಸ್. ಅಬ್ಜೆಕ್ಟಿವ್ ಇದ್ದದನ್ನು ಏನು ಮಾಡಬೇಕು? ನೌನ್ ಫಾರ್ಮಿಗೆ ತರಬೇಕು. ನೋಡಿರಿ ಯಾವ ರೀತಿ. ಸೈಲೆಂಟ್ ಅನ್ನೋದು ಅಬ್ಜೆಕ್ಟಿವ್. ಅದನ್ನು ಹೆಂಗೆ ಮಾಡೋಣ ನೋಡೋಣ. ಜೇಮ್ಸ್ ವಾಸ್ ಸೈಲೆಂಟ್ ಡ್ಯೂರಿಂಗ್ ಎನ್ಕ್ವೈರಿ. ಇಟ್ ಡಿಡ್ ನಾಟ್ ಹೆಲ್ಪ್ ದ ಪೊಲೀಸ್ ಇನ್ ಬ್ರಿಂಗಿಂಗ್ ದ ಕಲ್ಪ್ರಿಟ್ ಟು ಬುಕ್. ಯಾವ ರೀತಿ ಈ ಒಂದು ಅಬ್ಜೆಕ್ಟಿವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಜಸ್ಟ್ ವಿ ವಿಲ್ ಸಿ ಹಿಯರ್. ಜೇಮ್ಸ್ ಸೈಲೆನ್ಸ್ ಡ್ಯೂರಿಂಗ್ ದ ಎನ್ಕ್ವೈರಿ ಡಿಡ್ ನಾಟ್ ಹೆಲ್ಪ್ ದ ಪೊಲೀಸ್. ಸೈಲೆಂಟ್ ಅನ್ನೋದು ಅಬ್ಜೆಕ್ಟಿವ್, ಸೈಲೆನ್ಸ್ ಅನ್ನೋದ ನೋಡ್ರಿ. ಇನ್ ಬ್ರಿಂಗಿಂಗ್ ದ ಕಲ್ಪ್ರಿಟ್ ಟು ಬುಕ್. ಇಲ್ಲಿ ಎರಡು ಸೆಂಟೆನ್ಸನ್ನು ಒಂದು ಸೆಂಟೆನ್ಸ್ ಮಾಡೀವಿ. ಯಾವ ರೀತಿ? ಅಬ್ಜೆಕ್ಟಿವನ್ನು ನೌನ್ ಮಾಡಿ. ಓಕೆ, ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ಟು 14th ಕ್ವಶನ್. ನೆಕ್ಸ್ಟ್ 15th ಕ್ವಶನ್. ಯೂಸ್ ದ ಗಿವನ್ ಪ್ರೆಸಲ್ ವರ್ಬ್ ಇನ್ ಅ ಸೆಂಟೆನ್ಸ್. ಈ ಕೊಟ್ಟಂಥ ಪ್ರೆಸಲ್ ವರ್ಬನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಏನದ? ಕಮ್ ಅಕ್ರಾಸ್. ದ ಆನ್ಸರ್ ಈಸ್ ಶಿ ಕೇಮ್ ಅಕ್ರಾಸ್ ಸಮ್ ಓಲ್ಡ್ ಫೋಟೋಗ್ರಾಫ್ಸ್ ಇನ್ ಅ ಡ್ರಾವರ್. ಕಮ್ ಅಕ್ರಾಸ್ ಅಂದ್ರೆ ಏನು? ಹೊರಗೆ ಬಾ ಅಂದಂಗೆ. ಹಾಗಾದ್ರೆ ಇಲ್ಲಿ ಆಕಿ ತೊಗೊಂಬಂದಳು. ಏನು ತೊಗೊಂಬಂದಿದ್ದು? ಫಾಸ್ಟ್. ಕಮ್ ಇಲ್ಲ, ಕೇಮ್. ಅದು ಫಾಸ್ಟಲ್ಲಿ ನಾವು ಬರಿಬೋದು. ಈ ರೀತಿ ಓಲ್ಡ್ ಫೋಟೋಗ್ರಾಫ್ಸ್ ಅನ್ನೋ ಡ್ರಾವರಲ್ಲಿದ್ದು ತೊಗೊಂಬಂದಳು. ಈ ರೀತಿ ನಿಮ್ಮ ಸೆಂಟೆನ್ಸ್ ಬರೆದ್ರೆ ಯು ವಿಲ್ ಗೆಟ್ ದಟ್ ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಹ್ಯಾವ್ ದ್ಯಾಟ್ ಸ್ಟಿಲ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅ ಕಮೆಂಟ್ ಸೆಕ್ಷನ್. ದೆರ್ ಇಸ್ ಅ ಡೌಟ್ಸ್ ಆರ್ ಕಾಂಟ್ಯಾಕ್ಟ್. ದೆರ್ ಇಸ್ ಅ our contact number is there. If you have that any doubts related to this you can contact with us. Okay, let's question number 16. Write the meaning of the given idiom. ಕೊಟ್ಟಂತ ಇಡಿಯಮ್ದು ಮೀನಿಂಗ್ ಅನ್ನು ಬರೀಬೇಕು. ಯಾವ ಮೀಡಿಯಮ್ ಅದ? ಚಾನ್ಸ್ ಇನ್ ಎ ಮಿಲಿಯನ್. ಮಿಲಿಯನ್ಗಳಲ್ಲಿ ಒಂದು ಅವಕಾಶ. ಹಾಗಾದರೆ ಯಾವ ರೀತಿ ಮೀನಿಂಗ್ ಅದ ನೋಡೋಣ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾರೆ. ಐದರ್ ನೋ ಚಾನ್ಸ್ ಅಟ್ ಆಲ್. ಯಾವುದೇ ಒಂದು ಚಾನ್ಸ್ ಇಲ್ಲ, ಜಸ್ಟ್ ಒಂದೇ ಒಂದು ಚಾನ್ಸ್ ಅದ. ಆರ್ ವೆರಿ ಸ್ಲಿಮ್ ಚಾನ್ಸ್. ಅತ್ಯಂತ ಕಡಿಮೆ ಅವಕಾಶಗಳಿದ್ದಾವಂತ. ಎರಡರ ಒಂದು ಬರೋದು ಕೂಡ ನೀವು ವಿಲ್ ಗೆಟ್ ಇಟ್ ದೀಸ್ ಕ್ವಶನ್ ಪೇಪರ್. ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಟು ದ್ಯಾಟ್ your competitive examination, SLC examination, whatever it is, even
PC to DC. Next, come to that question number 17. Question number 17 ಏನಿದೆ ನೋಡೋಣಪ್ಪ ಅಂದರೆ ಇಲ್ಲಿ ಐಡೆಂಟಿಫೈ ದ ಎರರ್ ಆ್ಯಂಡ್ ರೀರೈಟ್ ದ ಸೆಂಟೆನ್ಸ್ ಕರೆಕ್ಟ್ಲಿ. ಎರರನ್ನು ಕಂಡುಹಿಡಿಯತಂದಾರ ಅವ್ರು. ಯಾವ ರೀತಿ ಕಂಡುಹಿಡಿಯೋದನ್ನು ನೋಡೋಣ. ದ ವಿಧಾನಸೌಧ ಈಸ್ ಮೋಸ್ಟ್ ಪ್ರೊಮಿನೆಂಟ್ ಬಿಲ್ಡಿಂಗ್ ಇನ್ ಬೆಂಗಳೂರು. ಏನು ಎರರ್ ಇದೆ ಇಲ್ಲಿ? ದ ವಿಧಾನಸೌಧ ಈಸ್ ದ ಮೋಸ್ಟ್ ಪ್ರೊಮಿನಿಯಂಟ್ ಬಿಲ್ಡಿಂಗ್ ಇನ್ ಬೆಂಗಳೂರು. ಏನು ಡಿಫ್ರೆನ್ಸ್ ಅದ ಮ್ಯಾಗಿಂದಕ್ಕೆ ಇದಕ್ಕಿಲ್ಲಿದ್ದ ಎಕ್ಸ್ಟ್ರಾ ಬಂದ ನೋಡ್ರಿ. ದ ವಿಧಾನಸೌಧ ಈಸ್ ದ ಯಾಕೆ ಇಲ್ಲಿ ಬಂತಪ್ಪ ಅಂದ್ರೆ ಮೋಸ್ಟ್ ಪ್ರೊಮಿನಿಯಂಟ್ ಅನ್ನೋದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅದ. ಎಸ್ ಎ ಅಂದ್ರೆ ಏನು? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮುಂದೆ ನಾವು ಯಾವಾಗಲಿ ಡೆಫಿನೈಟ್ ಆರ್ಟಿಕಲ್ ಯಾವುದು ದ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಎರರ್ ಯು ವಿಲ್ ಫೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ದೇರ್ ಇಸ್ ಸೋ ಮೆನಿ ಕ್ವಶನ್ಸ್ ಆನ್ ದ ಎರರ್ಸ್ ಇನ್ ಇಂಗ್ಲೀಷ್. ಈ ರೀತಿ ನೀವು ಕಂಡುಹಿಡಿಯಬೇಕು. ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್ ಟು ಯು. ಲೆಟ್ಸ್ ವಿ ವಿಲ್ ಮೂವ್ ಟು ದ್ಯಾಟ್ the next question. What is next question? We will see that the 18th fifth main ilide 7 questions are here and each question carries the 2 marks. ಏನಿದೆ ನೋಡೋಣ. read the lines and pick out any 4 adverbs. ಓದಂತ ಹೇಳಿದಾರ 4 adverbs ಅನ್ನು ತೆಗೆಯತ್ ಹೇಳ್ಯಾರ ನೋಡ್ರಿ. ಟಿಕ್ ಔಟ್ ಮಾಡೋದು. he put his pack all his back. ಇದು ದ ಬೋಲ್ಡ್ ಪೆಡ್ಲರ್ ಆ್ಯಂಡ್ ರಾಬಿನ್ ಹುಡ್ ಒಂದು ಪೋಯಮ್ ಅದ ನೋಡ್ರಿ ನಿಮಗೆ. 6th poem ಅದರಲ್ಲಿ ಕೇಳಿರ್ತಕ್ಕಂಥ ಒಂದು ಪೋಯಮ್ ಇದು. ಆ್ಯಂಡ್ ಸೋ ಮೆರಿಲಿ ಟ್ರಜ್ಡ್ ಓವರ್ ದ ಸಿ. ಓ ಪೆಡ್ಲರ್ ಪೆಡ್ಲರ್ ವಾಟ್ ಈಸ್ ಇನ್ ದ ಪ್ಯಾಕ್ ಕಮ್ ಸ್ಪೀಡಿಲಿ ಆ್ಯಂಡ್ ಟು ಟೆಲ್ ಟು ಮೀ. ದೆನ್ ರಾಬಿನ್ ಹುಡ್ ಹಿ ವಾಸ್ ಸ್ಟ್ಯಾಂಡಿಂಗ್ ಬೈ ಆ್ಯಂಡ್ ಹಿ ಡಿಡ್ ನಾಟ್ ಲಾಫ್ ಮೋಸ್ಟ್ ಹಾರ್ಟಿಲಿ. ಗೋ ಯು ಟ್ರೈ ಮಾಸ್ಟರ್ ಸೇಸ್ ಲಿಟಲ್ ಜಾನ್. ಗೋ ಯು ಟ್ರೈ ಮಾಸ್ಟರ್ ಮೋಸ್ಟ್ ಸ್ಪೀಡಿಲಿ. ದೇ ಶೀಥ್ಡ್ ದೇರ್ ಸೌಂಡ್ಸ್ ವಿತ್ ಫ್ರೆಂಡ್ಲಿ ವರ್ಡ್ಸ್ ಲೈಕ್ ದಿಸ್. ಯಾವ್ಯಾವ ನೋಡೋಣ. ಅಡ್ವರ್ಬ್ಸ್ ಯಾವುದಲ್ಲಿ? ಮೆರಿಲಿ ಅದ ನೋಡ್ರಿ. ಮೆರಿಲಿ ಈ ರೀತಿ ಬರೀರಿ. ಸ್ಪೀಡಿಲಿ LY. ಆಲ್ ವರ್ಡ್ಸ್ ಎಂಡ್ಸ್ ವಿತ್ LY ವಿ ಕ್ಯಾನ್ ಕನ್ಸಿಡರ್ ಅಡ್ವರ್ಬ್ಸ್. ಅಡ್ವರ್ಬ್ ಅಂದರೆ ಏನು? ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅಬೌಟ್ ದ ವರ್ಬ್ ಈಸ್ ಕಾಲ್ಡ್ ಅಡ್ವರ್ಬ್. ಸ್ಪೀಡಿಲಿ ಅದ. ನೆಕ್ಸ್ಟ್ ಹಾರ್ಟಿಲಿ ಅದ. ನೆಕ್ಸ್ಟ್ ಫ್ರೆಂಡ್ಲಿ ಅದ. ಸ್ಪೀಡಿಲಿ ಅದ. ಈ ನೆಕ್ಸ್ಟ್ 4 ಬರೆಯೋದಂದ್ರೆ ನೀವು 4 ಬರೋದು ಸಾಕು, 2 ಮಾರ್ಕ್ಸ್ ತೊಗೊಂಡ್ಬಿಡ್ತೀರಿ. ಈ ರೀತಿ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 19. ವಾಟ್ ಈಸ್ ದಟ್ 19th question? In the poem given below, pick out the lines that speak about the humiliation suffered by the woman. The grass is also like me. It has to unfurl underfoot to fulfill itself. But what does its witness manifest? A searching sense of shame or the heat of emotion. ಯಾವ ವಿಧಪ್ಪ ಅಂದರೆ ಇಲ್ಲಿ ಹ್ಯುಮಿಲೇಷನ್, ಸ್ಕಾರ್ಚಿಂಗ್ ಸೆನ್ಸ್ ಆಫ್ ಶೇಮ್ ಆರ್ ದ ಹೀಟ್ ಆಫ್ ಎಮೋಷನ್ ಆರ್ ದ ಲೈನ್ ಸ್ಪೀಕ್ ಹ್ಯುಮಿಲೇಷನ್ ಸಫರ್ಡ್ ಬೈ ದ ವುಮೆನ್. ಇವೆರಡು ಸ್ಕಾರ್ಚಿಂಗ್ ಸೆನ್ಸ್ ಆಫ್ ಶೇಮ್. ಸಮಾಜದಲ್ಲಿ ಒಂದು ಹೆಣ್ಣಿಗೆ ಭಾಳಷ್ಟು ಅವಮಾನಗಳಾಗ್ತವೆ. ಆ ಎಮೋಷನ್ ಅವ್ರ ಎಮೋಷನ್ಗೆ ಭಾಳಷ್ಟು ಫೇನ್ ಆಗುತ್ತೆ. ದೀಸ್ ಆರ್ ದ ಎಮೋಷನ್ಸು ಹ್ಯುಮಿಲಿಯೇಷನ್ ವಿ ವಿಲ್ ಎಕ್ಸ್ಪ್ರೆಸ್ ಇನ್ ದಿಸ್ ಲೈನ್ಸ್. ನೆಕ್ಸ್ಟ್ 20th question. 20 question ಏನಿದೆ? ಐಡೆಂಟಿಫೈ ದ ಮೇನ್ ಕ್ಲಾಸ್ ಆ್ಯಂಡ್ ಸಬಾರ್ಡಿನೇಟ್ ಕ್ಲಾಸ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಂಥ ಸೆಂಟೆನ್ಸಲ್ಲಿ ಯಾವುದು ಮೇನ್ ಕ್ಲಾಸು, ಯಾವ ಸಬಾರ್ಡಿನೇಟ್ ಕ್ಲಾಸು ಅನ್ನೋದನ್ನು ಕಂಡುಹಿಡಬೇಕು. ದ ಎಕ್ಸಸೈಸ್ ಇಸ್ ಸೋ ಈಸಿ ದಟ್ ಐ ಕ್ಯಾನ್ ಡೂ ಇಟ್. ದ ಎಕ್ಸಸೈಸ್ ಇಸ್ ಸೋ ಈಸಿ, ಇಟ್ಸ್ ಅ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ಅಂದರೆ ಏನು? ಕ್ಲಾಸ್ ವಿಚ್ ಗಿವ್ಸ್ ಇಂಡಿಪೆಂಡೆಂಟ್ ಮೀನಿಂಗ್ ಇಸ್ ಕಾಲ್ಡ್ ಮೇನ್ ಕ್ಲಾಸ್. ಸ್ವತಂತ್ರವಾಗಿ ಅರ್ಥವನ್ನು ಕೊಡ್ತಿರ್ಬೇಕು, ಅದಕ್ಕೆ ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್ ಅಂದರೆ ಏನು? ಈ ಒಂದು ಕ್ಲಾಸ್ಗೆ ಇನ್ನೊಂದು ಕ್ಲಾಸ್ ಡಿಪೆಂಡ್ ಆಗಿರುತ್ತೆ. ಅದ್ಯಾವುದು? ದ್ಯಾಟ್ ಐ ಕ್ಯಾನ್ ಡೂ ದ್ಯಾಟ್. ಯಾವುದು? ಎಕ್ಸಸೈಸ್. ಇದಕ್ಕೆ ಡಿಪೆಂಡ್ ಆಗಿರೋದೇ ಸಬಾರ್ಡಿನೇಟ್ ಕ್ಲಾಸ್. ಈ ರೀತಿ ನೀವು ಸೆಂಟೆನ್ಸ್ ಬರೆದು ಯಾವ್ದು ಮೇನ್ ಕ್ಲಾಸು ಯಾವ ಬರೀ ಇಷ್ಟ ಬರೆದ್ರೆ ಯು ವಿಲ್ ಗೆಟ್ 2 marks ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ದ 20th question. Let's move to that 21st. Read the information and complete the sentence using more, most, least, favor or fewest. No other state of the US has as much rain as Louisiana. Louisiana has the more rain than all other states of the US. ಏನು ಮಾಡಿದ್ದಾರೆ ಇಲ್ಲಿ? ಮೋರ್ ಅನ್ನು ಯೂಸ್ ಮಾಡತ್ತೆ ಹೇಳಿದ್ದಾರೆ. ಇದು ಕಂಪೇರಿಟಿವ್ ಡಿಗ್ರಿಯಲ್ಲಿ ಬರುತ್ತೆ. ಮೋರ್ ದ್ಯಾನ್
Next, the Green Party candidate didn't get many votes, all other candidates got more. The Green Party candidate has the fewest votes than all other candidates. ಇದು superlative degree ಅಲ್ಲದ. ಇದು ಟಾಪಿಕ್ ಎದರ ಮ್ಯಾಗದಪ್ಪ ಅಂತಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. If you have the doubt, there is a class of mine in my playlist you can watch and you will get that clarity related to how fewest came. You will get the clarity. Okay, next question number 22. What is that question number 22? Following are a few signals. What do they indicate? ಈ ಸಿಗ್ನಲ್ಸ್ ಏನು ಇಂಡಿಕೇಟ್ ಮಾಡ್ತಾವ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡೋಣ. ಒಂದೇದು ಏನು ಮಾಡ್ತದ, ಹೋಟೆಲ್ ಈಟರಿ. ಹೋಟೆಲ್ ಬಗ್ಗೆ ಇಲ್ಲಿ ಏನು ಮಾಡುತ್ತಾ, ಇದು ಎಕ್ಸ್ಪ್ರೆಸ್ ಮಾಡುತ್ತೆ ಇದು. ನೆಕ್ಸ್ಟ್ ಈ ರೌಂಡಾಗಿ ಬಾಣದ ಮಾರ್ಕದಲ್ಲ, ಇದು ನೋ ಎಂಟ್ರಿ, ಒಳಗೆ ಎಂಟ್ರಿ ಇಲ್ಲ, ಒನ್ ವೇ ಅಂತಾರಲ್ಲ ಅದು. ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್. ನೆಕ್ಸ್ಟ್ 23rd question. What is that 23rd question? His skin is hanging on a wall. His bones are packed in a plastic white and slipped out. A gecko on the wall is hunting insects on his hide. Read the above lines of the poem and explain the extinction of tigers. ಈ ಒಂದು ಪೋಯಮ್ ಟೈಗರ್ ಪೋಯಮ್ ಮೇಲೆ ಇದೆ ನೋಡ್ರಿ. ಆ ಪೋಯಮನ್ನು ಇಲ್ಲಿ ನೀವೇನು ಮಾಡಬೇಕು, ಎಕ್ಸ್ಟಿಂಕ್ಷನ್ ಯಾವ ರೀತಿ ಟೈಗರು ಆ ಒಂದು ಅಳಿವಿನ ಅಂಚಿಕೆ ಎಂಡ್ ಬರ್ತಾ ಇದೆ. In the above line given that the tiger is been killing for its bones for its skin. ಅದರ ಬೋನ್ಸ್ಗೋಸ್ಕರ, ಅದರ ಒಂದು ಸ್ಕಿನ್ನಿಗೋಸ್ಕರ ಕೊಲ್ತಾ ಇದ್ದಾರೆ, ಅದರ ಒಂದು ಸಂತತಿ ನಾಶ ಆಗಿ ಹೋಗ್ತಾ ಇದೆ. ಗೆಕ್ಕೋ ಈಸ್ ಹಂಟಿಂಗ್ ಇನ್ಸೆಕ್ಟ್ಸ್ ಆನ್ ವಾಲ್. ಗೆಕ್ಕೋ ಅಂದರೆ ಏನಪ್ಪ ಅಂದ್ರೆ ಹಲ್ಲಿ. ನಾವು ಒಂದು ಕೆಲವೊಂದಿಷ್ಟು VIP ಮಂದಿ ಹಾಕಿರ್ತಾರೆ ನೋಡ್ರಿ, ಆ ಒಂದು ಏನು ಮಾಡ್ತಿರ್ತಾವಪ್ಪ ಅಂದ್ರೆ ಅದನ್ನು ಹಾಳು ಮಾಡ್ತಿರ್ತಾವೆ ಹಲ್ಲಿಗಳು. ಈ ರೀತಿ ನೀವು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. ನೆಕ್ಸ್ಟ್ 24th. Here is a school schedule of Renu. It talks about what Renu did in a week in August 2023. Read carefully and complete the following sentence with corrective preposition. Monday, Tuesday music classes at 5:30. Wednesday library evening. Thursday phone Rima. Saturday movie evening. Sunday press clothes. Okay, next in fill up ಮಾಡೋಣ ಇಲ್ಲಿ. Renu went to the library on Wednesday. ಯಾವಾಗ ಹೋದಳು? ವೆನ್ಸ್ಡೇ ಈವ್ನಿಂಗ್ ಹೋದಳು ಲೈಬ್ರರಿ. ಎಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಈ ರೀತಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರಬೇಕು. ನೆಕ್ಸ್ಟ್ ರೇನು ವೆಂಟ್ ಟು ದ ಮ್ಯೂಸಿಕ್ ಕ್ಲಾಸಸ್ ಡ್ಯಾಶ್. ಯಾವಾಗ ಹೋದ್ರೆ ಮ್ಯೂಸಿಕ್ ಕ್ಲಾಸಿಗೆ? ಎಲ್ಲಿದೆ ಮ್ಯೂಸಿಕ್ ಕ್ಲಾಸು? ಇಲ್ಲಿದೆ ನೋಡ್ರಿ, at 5:30. ಆ್ಯಟ್ ಯಾಕೆ ಬಂತಿಲ್ಲಿ? ಆ್ಯಟ್ ಪ್ರೆಪೋಸಿಷನನ್ನು ಪರ್ಟಿಕ್ಯುಲರ್ ಟೈಮನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಆ್ಯಟ್ ಪ್ರೆಪೋಸಿಷನ್ ಯೂಸ್ ಮಾಡಬೇಕು. ಆನ್ ಟ್ಯೂಸ್ಡೇ. ಈ ರೀತಿ ನೀವು ಬರೆದ್ರೆ ಈಸಿಯಾಗಿ 2 ಮಾರ್ಕ್ಸನ್ನು ಗೇನ್ ಮಾಡ್ತೀರಾ. ನೋ ಪೇನ್ ನೋ ಗೇನ್. ನೀವು ಪೇನ್ ತಗೊಳ್ಳೋಕ್ಕೂ ಕೂಡ ನಿಮ್ಗೆ ಗೇನ್ ಸಿಗಲ್ಲ. ಫಾರ್ ದ ಬೆಟರ್ಮೆಂಟ್ ಆಫ್ ಯು ಐ ಟುಕ್ ದಿಸ್ ಮಚ್ ಆಫ್ ಪೇನ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಟು ಬ್ರಿಂಗಿಂಗ್ ದ ಕ್ವಶನ್ ಪೇಪರ್ ಇನ್ ಫ್ರಂಟ್ ಆಫ್ ಯು. ನೆಕ್ಸ್ಟ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚಲ್ಲಿ ನೀವೇನು ಮಾಡಬೇಕು? ಚೇಂಜ್ ಮಾಡಬೇಕು. ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ವಿ ವಿಲ್ ಸಿ. ದ ಕ್ವಶನ್ ಈಸ್ ಹೀ ಸೆಡ್ ಟು ದ ಲೇಡಿ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದು ಏನದ? ಯಾವ ರೀತಿ ಆನ್ಸರ್ ಬರೀಬೇಕಲ್ಲಿ? ಹೀ ಸೆಡ್ ಟು ದ ಲೇಡಿ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇಲ್ಲಿ ಏನದ? ಹಿ ಲಿಸ್ನರ್ ಇದ್ದಾಗ ಸ್ಪೀಕರ್ ಯಾರು? ಹೀಯನ್ನು ಆ್ಯಸ್ ಇಟ್ ಇಸ್ ಬರೀರಿ. ಸೇಡ್ ಇದು ಏನಾಗುತ್ತಾ? ಟೋಲ್ಡ್ ಆಗುತ್ತಾ? ಟು ಅನ್ನು ತೆಗಿಬೇಕು. ದ ಲೇಡಿ ಲಿಸ್ನರನ್ನು ಬರೀರಿ. ನೆಕ್ಸ್ಟ್ ದ್ಯಾಟ್ ಗಿವ್ ಹಿಮ್ ಎ ಗ್ಲಾಸ್ ಆಫ್ ವಾಟರ್. ಅಥವಾ ಇನ್ನೊಂದು ರೀತಿಯೂ ಬರೀತಿದ್ದ ನಾವು. ಹೀ ಸೆಡ್ ಟು ದ ಲೇಡಿ, ಹೀ ಆರ್ಡರ್ಡ್ ದ ಲೇಡಿ ಟು ಗಿವ್ ಹಿಮ್ ಗ್ಲಾಸ್ ಆಫ್ ವಾಟರ್. ಈ ರೀತಿಯೂ ಕೂಡ ನೀವು ಇಂಪೆರೇಟಿವ್ ಸೆಂಟೆನ್ಸನ್ನು ಟ್ರೀಟ್ ಮಾಡಿದರೆ ಈ ರೀತಿಯೂ ಕೂಡ ನೀವು ಬರೀಬಹುದು. ದಿಸ್ ಇಸ್ ದ ಆನ್ಸರ್ ಆಫ್ ದ 25th. ಇಷ್ಟು ಬರೆದ್ರೆ 2 ಮಾರ್ಕ್ಸು.
reported speech ಬೇಕಪ್ಪ ಅಂದ್ರೆ there is also videos related that you can watch and learn. Next 26th question ನೋಡ್ರಿ, change the following sentence into complex and compound sentences. ಏನು ಮಾಡಬೇಕು, ಕೊಟ್ಟಂಥ ವಾಕ್ಯವನ್ನು ಕಾಂಪ್ಲೆಕ್ಸು ಮತ್ತು ಕಂಪೌಂಡ್ಗೆ ಚೇಂಜ್ ಮಾಡಬೇಕು. ಏನದ, ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇಂಡೋರ್ಸ್. ಕಂಪೌಂಡ್ ಸೆಂಟೆನ್ಸ್ ಹೇಗೆ ಮಾಡೋದು ನೋಡ್ರಿ, ಇಟ್ ವಾಸ್ ರೇನಿಂಗ್ ಸೊ ವಿ ಸ್ಟೇಡ್ ಇಂಡೋರ್. So is what here? Conjunction. What type of conjunction it is? It is the coordinating conjunctions, dear students. Coordinating conjunctions are used in the compound sentences. Compound sentence has a two independent clauses. Two independent clauses are joined by coordinating conjunctions is called compound sentence, my dear students and my dear English learners. I hope compound sentence ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಯಾವುವು, ನಿಮಗೆ ಶಾರ್ಟ್ ಆಗಿ ಟ್ರಿಕ್ ಬೇಕಪ್ಪ ಅಂದ್ರೆ ನಾನು ಬರಿತೀನಿ ನೋಡ್ರಿ. ಈಗ ಫ್ಯಾನ್ ಬಾಯ್ಸ್, ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಯಾವುವು, ಫ್ಯಾನ್ ಬಾಯ್ಸ್. ಪ್ರತಿಯೊಂದು ಲೆಟರು ಕೂಡ ಒಂದು ಕಂಜಕ್ಷನನ್ನು ರೆಫರ್ ಮಾಡುತ್ತೆ. ಹಾಗಾದ್ರೆ ಅದು ಯಾವುದು, ಎಫ್ ಮೀನ್ಸ್ for, A means and, N means nor, B means but, O means or, Y means yet, S means so. ಈ ರೀತಿ these are 7 coordinating conjunctions are used in the compound sentence, my dear students. Okay, I hope you got the clarity related to this. Okay, next we will see that the complex sentence ಅನ್ನು ಹೇಗೆ ಮಾಡಬೇಕು ಅನ್ನೋದು ನೋಡೋಣ. ಕಾಂಪ್ಲೆಕ್ಸ್ ಸೆಂಟೆನ್ಸು, we stayed indoor because it was raining outside. We stayed indoor because is what here, my dear students? Subordinating conjunction. because ಅನ್ನೋದೇನು, subordinating conjunction. Subordinating conjunctions are used in the complex sentences. In the complex sentence there is a one main clause, then another clause is depending on the independent clause. ಇದಕ್ಕೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. If you have that any doubts you can connect with us, then you will come with the clarification. Okay, we will move to that. 27th, change the given sentence into other degrees of comparison. ಇಲ್ಲಿ ಮತ್ತೆ 2 ಮಾರ್ಕ್ಸ್ ಬಂದದ ನೋಡ್ರಿ. ಡಿಗ್ರೀಸ್ ಆಫ್ ಇನ್ಕ 2 ಮಾರ್ಕ್ಸು, ಈಗ 2 ಮಾರ್ಕ್ಸು. ಟೋಟಲ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕ್ಯಾರೀಸ್ 4 ಮಾರ್ಕ್ಸ್. ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಆಫ್ ಆಲ್ ಮೆಟಲ್ಸ್. ಇದು ಯಾವ ಡಿಗ್ರಿ ಒಳಗದಪ್ಪ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಒಳಗದ. 2 ಮಾರ್ಕ್ಸಿಗೆ ಯಾವ ಡಿಗ್ರಿ ಒಳಗೆ, ಸೂಪರ್ಲೇಟಿವ್ ಡಿಗ್ರಿ. ಅದಾಗ ನಾವು ಮಾಡಬೇಕಾಗಿದ್ದು ಪಾಸಿಟಿವ್ ಮತ್ತು ಕಂಪೇರಿಟಿವ್. ಪಾಸಿಟಿವ್ ಯಾವ ರೀತಿ ಮಾಡಬೇಕು, ಐರನ್ ಈಸ್ ಆಸ್ ಮಚ್ ಆಸ್ useful of all metals. Comparative, iron is more useful than any other metal, than any other useful than any other metals. ಈ ರೀತಿ ಬರೀ, ಯೂಸ್ಫುಲ್ ದೆನ್ ಅನ್ನು ಆ್ಯಡ್ ಮಾಡಬೇಕು, ಯೂಸ್ಫುಲ್ ದೆನ್ ಎನಿ ಅದರ್ ಮೆಟಲ್ಸ್. ಈ ರೀತಿ ನೀವು ಬರೆದ್ರೆ ಯು ವಿಲ್ ಗೆಟ್ ದಟ್ 2 marks, my dear students. ಇಲ್ಲಿ ಅದು ಐರನ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಆಫ್ ಆಲ್ ಮೆಟಲ್ಸ್. ಈ ರೀತಿ ನೀವು ಇಲ್ಲಿ ಬರಿಬೇಕು. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಇಫ್ ಯು ಹ್ಯಾವ್ ದ ಡೌಟ್ ದೇರ್ ಇಸ್ ಅ ವಿಡಿಯೋಸ್ ಆನ್ ದಿಸ್, ಯು ಕ್ಯಾನ್ ವಾಚ್ ಆ್ಯಂಡ್ ಲರ್ನ್ ವೆರಿ ವೆಲ್. ನೆಕ್ಸ್ಟ್ ಕ್ವಶನ್ ನಂಬರ್ ಮೇನ್, 7th main. Each question carries the 3 marks. Total 6 questions are there. Total 18 marks. The chart below shows information on the expense incurred the conducting annual sports meet in a school. Study the chart carefully and answer the questions given below. ಈ ಒಂದು ಚಾರ್ಟನ್ನು ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಅದರ ಪ್ರಕಾರ ನೀವು ಕೊಟ್ಟಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಏನದ, ಎಸ್ಟಿಮೇಷನ್ ಆಫ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ 15, 10, 5, 15, 30, 25 and 10%, 10 touch chairs are decorated, sir. 30% cultural program, 25% sports equipment, 15% replacements, 15% mementos and trophies, 5% invitation and souvenir and certificates. ನೋಡೋಣ ಕ್ವಶನ್ಸ್ ಯಾವ ರೀತಿ ಕೇಳಿದಾರೆ, ನೀವು ಯಾವ ರೀತಿ ಅಬ್ಸರ್ವ್ ಮಾಡಿ ಬರೀತೀರಿ ನೋಡೋಣ. The first question is, what is the percentage of expenditure on cultural program in the above given chart? Cultural program ಎಷ್ಟಾಗ್ಯದ, 30 cultural program ಅದನ್ನು. The percentage of expenditure on cultural program is 30%. ಈ ರೀತಿ ನೀವು ಆನ್ಸರ್ ಬರೆದ್ರೆ 1 marks fix. Next, B question, which has the
ಲೀಸ್ಟ್ ಎಕ್ಸ್ಪೆಂಡಿಚರ್ ಇನ್ ದ ಅಬೌವ್ ಚಾರ್ಟ್, ಅತ್ಯಂತ ಕಡಿಮೆ ಯಾವುದದ? ಇನ್ವಿಟೇಷನ್ಸ್, ಸವೆನಿಯರ್ ಆ್ಯಂಡ್ ಸರ್ಟಿಫಿಕೇಟ್ಸ್ 5% ಇದೇ ಆನ್ಸರ್, ಬರೆದು ಬಿಡ್ರಿ. ದ ಇನ್ವಿಟೇಷನ್, ಸರ್ಟಿಫಿಕೇಟ್ಸ್ ಆ್ಯಂಡ್ ಸವನೀರ್ ಹ್ಯಾಸ್ ಲೀಸ್ಟ್ ಎಕ್ಸ್ಪೆಂಡಿಚರ್, ಅತ್ಯಂತ ಕಡಿಮೆ ಖರ್ಚಿನ ಒಂದು ಇದನ್ನು. ನೆಕ್ಸ್ಟ್ ಸಿ, ಲೀಸ್ಟ್ ಔಟ್ ದ ಐಟಮ್ಸ್ ದಟ್ ವೇರ್ ನೀಡೆಡ್ ಪ್ರಿಪೇರ್ ಟು ಬಜೆಟ್ ಆನ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಏನೇನು ಬೇಕು ಎಲ್ಲ ಬರೆದು ಬಿಡ್ರಿ. ಟೆಂಟ್ಸ, ಚೇರ್ಸ, ಡೆಕೋರೇಷನ್ಸ, ಮೆಮೆಂಟೋಸ, ಟ್ರೋಫೀಸ, ಇನ್ವಿಟೇಷನ್ಸ, ಸರ್ಟಿಫಿಕೇಟ್ಸ, ಸವೆನಿಯರ್, ಇಷ್ಟೆಲ್ಲ ನಮಗೇನು ಬೇಕು? ಥಿಂಗ್ಸ್ ಬೇಕೇ ಬೇಕು, ಐಟಮ್ಸ್ ಬೇಕೇ ಬೇಕು ಸ್ಪೋರ್ಟ್ಸ್ ಮೀಟ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ. ಇಷ್ಟು ಬರೋದ್ರೆ 3 ಮಾರ್ಕ್ಸ್. ಅಲ್ಲಿದ್ದು ನೋಡಿ ಅಲ್ಲೇ ಬರೆಯೋದು, ಮತ್ತೇನೂ ಇಲ್ಲ. ಡೋಂಟ್ ಗೆಟ್ ದ ಫಿಯರ್, ಐ ಆಮ್ ವಿತ್ ಹಿಯರ್. Next 29th, below is the story of Anansi. Rearrange the story in the correct sequence. ನಿಮ್ಮ ಟೆಕ್ಸ್ಟಲ್ಲಿ ಇರೋದು ನೋಡ್ರಿ, ಆಲ್ ಸ್ಟೋರೀಸ್ ಆರ್ ಅನಾನ್ಸಿಸ್, ಅದ್ರ ಮೇಲೆ ಕೇಳಿದಾರ. ಯಾವ ರೀತಿ ನೀವು ಚೆನ್ನಾಗಿ ಓದ್ಕೋರಿ. ನಾನು ಓದ್ತೀನಿ ನೋಡ್ರಿ. ಮೈ ಪ್ರೈಸ್, ದ 3 things is the sky god, I must first have Mobero, the hornets I must then have Onini, the great python I must then have the leopard. For these things I will sell you the right to tell all stories. Anansi replied to sky god, I can't do it. What is the price? So Anansi laid the ball on the ground. ಈ ರೀತಿ ನೀವು ಓದ್ಕೋರಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದ್ರಿ, ಯಾಕಂದ್ರೆ ಟೈಮ್ ಭಾಳ ತೊಗೊಳುತ್ತೆ. ಇದೇನಷ್ಟು ಡಿಫಿಕಲ್ಟ್ ಅಲ್ಲ, ನೀವು ಓದ್ಕೋರಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ. ಇನ್ ದ್ಯಾಟ್ ಮೈ ಡಿಸ್ಕ್ರಿಪ್ಷನ್ I will keep this PDF file. You can download also, and you can contact with us, then you will get that. Next, ಮೊದಲನೇದು ಯಾವುದು ಬರ್ತದೆ ನೋಡ್ರಿ? ಬಿ ಬರ್ತದೆ. ಮೊದಲನೇದು ಯಾವುದು? ಬಿ. ಓಕೆ. Anansi replied to the sky god, I can do it. What is the price? ಇಲ್ಲಿ ಬರ್ದಿ ನೋಡ್ರಿ, ಇಲ್ಲಿ ಬರ್ಕೊಂಬಿಟ್ರಿ. ಫಸ್ಟ್ನೇದು ಬಿ. Anansi replied to the sky god, I can do it. What is the price? ನೆಕ್ಸ್ಟ್ ಎರಡನೇದು ಎ. ಮೈ ಪ್ರೈಸ್ ಇಸ್ 3 things. ಕೇಳಿದಾಗ ದ ಸ್ಕೈ ಗಾಡ್ ಐ ಮಸ್ಟ್ ಫಸ್ಟ್ ಹ್ಯಾವ್ ಮೊಬೆರೋ, ದ ಹಾರ್ನೆಟ್ಸ್ ಐ ಮಸ್ಟ್ ಹ್ಯಾವ್ ಓನಿನಿ, ದ ಗ್ರೇಟ್ ಪೈಥನ್ ಐ ಮಸ್ಟ್ ಹ್ಯಾವ್ ದ ಲಿಯೋಫಾರ್ಡ್. ಫಾರ್ ದೀಸ್ ಥಿಂಗ್ಸ್ ಐ ವಿಲ್ ಸೆಲ್ ಯು ದ ರೈಟ್ ಟು ಸೆಲ್ ದ ಸ್ಟೋರೀಸ್. ನೆಕ್ಸ್ಟ್ ಥರ್ಡ್ ಒನ್. He walked towards the house of Onini the python, talking to himself. He said, my wife is stupid, I say he is longer and stronger. My wife says he is shorter and weaker. The python heard Anansi talking to himself. He said, why are you arguing this way with yourself? Fourth one. So Anansi laid the pole on the ground and python came, stretched himself outside beside it. Onini Anansi. Fifth one. Onini Anansi said, it turns out of that my wife was right, I was wrong. You were shorter than the pole and weaker. My opinion was not as good my wife's, but you were even more than I, and you are the now prisoner, my prisoner. Anansi carried the python to Name, who said there is a no one thing more. ಈ ರೀತಿ ನೀವು ಬರೆದ್ರೆ 3 ಮಾರ್ಕ್ಸ್ ಫಿಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13. Fill in the blanks with suitable forms of the verbs in the brackets. I am Shankar, I am an English teacher. I work in Sarvodaya School in Jayanagar. Every day I go to Bangalore by train. The train is at 6 o'clock, so I get up at 4:30 and leave home around 5:30. My friend Suresh joins. ಯಾಕೆ ಬರ್ತಿಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಥರ್ಡ್ ಪರ್ಸನ್ ಬರ್ತಪ್ಪ. ಎಸ್ ಸಿ ಎಸ್ ಐ ಎಸ್ ಆ್ಯಡ್ ಮಾಡಬೇಕು. ಮೀ ಆನ್ ದ ವೇ ದ ರೈಲ್ವೆ ಸ್ಟೇಷನ್. ಆಲ್ಸೋ ಅ ಟೀಚರ್, ಹಿ ಟೀಚರ್ಸ್. ಇಲ್ಲಿ ಎಸ್ ಬಂದ ನೋಡ್ರಿ, ಬಯಾಲಜಿ. ದ ಟ್ರೈನ್ ರೀಚಸ್ ಬೆಂಗಳೂರು ಅರೌಂಡ್ 8:30. ಈ ರೀತಿ ಬರೆದ್ರೆ ಮುಗಿದು ಹೋಯ್ತು ನೋಡ್ರಿ. 3 ಮಾರ್ಕ್ಸ್ ಫಿಕ್ಸ್. ಸಿಂಪಲ್ ಪ್ರೆಸೆಂಟ್ ಮೇಲೆ ಕೇಳಿದಾನ, ಯಾಕಂದ್ರೆ ಡೈಲಿ ರುಟೀನನ್ನು, ಡೈಲಿ ಆ್ಯಕ್ಟಿವಿಟೀಸನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ. ನೆಕ್ಸ್ಟ್ 31st ಕ್ವೆಶ್ಚನ್ ಇದೆ ನೋಡಿ. ಫೈಂಡ್ ಔಟ್ ಎನಿ 6 words ರಿಲೇಟೆಡ್ ಟು ಏರ್ಪ್ಲೇನ್ ಫ್ರಾಮ್ ದ ಗ್ರಿಡ್ ಗಿವನ್ ಬಿಲೋ. 6 words ನೋಡ್ರಿ, ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಡು ನೀವೇನು ಮಾಡಿರಿ, ಐಡೆಂಟಿಫೈ ಮಾಡಬೇಕು 6 wordsನ್ನು. ನೋಡೋಣ ಯಾವನು ನಾನು ಮಾಡಿದ್ದೀನಿ. ಏರ್ಪ್ಲೇನ್, ಲ್ಯಾಂಡಿಂಗ್, ರಡ್ಡರ್ಸ್, ಏರ್ ರ್ಯಾನ್ಸ್, ಎಲಿವೇಟರ್, ಪ್ರೊಫೆಲ್ಲರ್, ವಿಂಗ್ಸ್, ಫ್ಯೂಸ್ಲೇಜ್, ಕಾಕ್ಪಿಟ್, ಫ್ಲಾಪ್ಸ್. ಈ ರೀತಿ 10 ಮಾಡಿದ್ರೆ ನೀವು 6 ಬರೋದು ಸಾಕು. ಯು ವಿಲ್ ಗೆಟ್ ದ 3 ಮಾರ್ಕ್ಸ್. ಓಕೆ. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕ್ವಶನ್ ನಂಬರ್ 32 ಏನಿದೆ ಒಂದು ಸ್ವಲ್ಪ ನೋಡೋಣ ಡಿಯರ್ ಸ್ಟೂಡೆಂಟ್ಸ್, ಏನಿದೆ ಅನ್ನೋದು. ಚೇಂಜ್ ದ ಫಾಲೋವಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. ಕೊಟ್ಟಂಥವುದನ್ನು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕು. In 1977 ದ ಫ್ಲೈಯಿಂಗ್ ಯೆಲ್ಲೋ ಬನಾನಾ ಇಸ್ ಡೆವಲಪ್ಡ್. ಇದನ್ನು ಹೆಂಗೆ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು ನೋಡ್ರಿ.
The flying yellow banana was developed in 1977. Present allada fast alli baribeku now. Next, as a child's toy, the surfer is developed in 1965. The surfer was developed as a child's toy in 1965. ಯಾಕಂದ್ರೆ ಆಲ್ರೆಡಿ ಆಕ್ಷನ್ ಮುಗಿದೋಗಿದಾವ. Next, third question. In the area outside Woodstock in the first national snowboard race is held. The answer, the passive voice is the first national snowboard race was held in the area A ಬರಬೇಕಿಲ್ಲ, area outside Woodstock. ಈ ರೀತಿ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ರಿ, ಆನ್ಸರ್ ಬರ್ಕೊಡ್ರಿ, then you will get that highest marks. My students, never lose that marks. For the betterment of them I am doing, my dear students. Okay, let's we will move to that. Next, question number 13. What is that? 13th question. 33. Write a brief summary with the clues provided for the poem geography lesson. ನಿಮಗಿದೆ ನೋಡ್ರಿ 7th poem, ಅದರ ಮೇಲೆ ಕೊಟ್ಟಿದ್ದಾರೆ, ಬರೀಬೇಕು. ಫ್ಲಾರೆನ್ಸ್, ಹ್ಯಾಡ್ಸನ್, ಜೆಟ್ಸ್ ಪ್ಲಾಂಕ್, haphazard 10,000 feet, ಲಾಜಿಕ್ 6 miles high, ಹೇಟ್. ಇದನ್ನು ನಿಮ್ಮ ಸೆಂಟೆನ್ಸಲ್ಲಿ ಬರೀಬೇಕು ಕ್ಲೂಸ್. The poet describes the view he gets when the jet he is traveling reaches different. The poet was able to see clearly that the development of cities are grown haphazard, unplanned and without any style. When the poet reached about 10,000 feet, he was able to see that man had encroached on rivers and valleys, etc. When the jet went further 6 miles high, the poet saw that the earth was huge round mass of water and land, and it had more sea than land. The poet thought that it is a very very difficult to understand why there is necessity for me to create the borders, to build barriers and hate. ಈ ರೀತಿ ನೀವು ಬರೀಬೇಕು. ಎಷ್ಟು ಬರೆದ್ರೆ 3 ಮಾರ್ಕ್ಸ್. ನೆಕ್ಸ್ಟ್, 8th ಮೇನು, ರೀಡ್ ದ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಎಕ್ಸ್ಪ್ಲೈನ್. ಈ ಎಕ್ಸ್ಟ್ರಾಕ್ಟ್ಸನ್ನು ಓದಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇವು ಟೆಕ್ಸ್ಟ್ ಬುಕ್ಕಲ್ಲೇ ಯಾವ ಲೆಸನ್ ಇದೆ ನೋಡಿರಿ, ಚೆನ್ನಾಗಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ನೀವು ಅದನ್ನು ಕೂಡ ಬರೀಬೋದು. ಇಟ್ಸ್ ದ ಬೆಸ್ಟ್ ಆನ್ಸರ್ ಟು ದ ಬೋರ್ಡ್. ಮಸ್ಟ್ ಯು ಇನ್ಫ್ಲಿಕ್ಟ್ ಫರ್ದರ್ ಇಂಜುರಿ ಯುವರ್ ಸೆಲ್ಫ್. ಎಲ್ಲಿ ತೊಗೊಂಡಾರ, ಸಂದರ್ಭದಲ್ಲಿ ವಿವರಿಸಿ ಬರಿ ಅಂತಾರಲ್ಲ. ದಿಸ್ ಸೆಂಟೆನ್ಸ್ ಈಸ್ ಟೇಕನ್ ಫ್ರಾಮ್ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್. ಅದರಿಂದ ತೊಗೊಂಡಾರ, ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್, ವಿಜಯಲಕ್ಷ್ಮಿ ಪಂಡಿತ್ ಅವರದು. ಇಟ್ ಈಸ್ ರಿಟರ್ನ್ ಬೈ ಮಿಸಸ್ ವಿಜಯಲಕ್ಷ್ಮಿ ಪಂಡಿತ್. ಇಟ್ ಈಸ್ ಸೇಡ್ ಬೈ ಗಾಂಧೀಜಿ ಟು ಮಿಸಸ್ ವಿಜಯಲಕ್ಷ್ಮಿ. The injury referred to here is the pain caused by the feeling of bitterness in her heart. Gandhiji asked her not to hurt herself, or she was already in sorrow with the loss of her husband. By this time above statement came from Gandhiji. ಈ ಟೈಮಲ್ಲಿ ಗಾಂಧೀಜಿ ಅವರಿಗೆ ಈ ಮಾತು ಬಂದಿತ್ತು. ನೆಕ್ಸ್ಟ್, ಕ್ವಶನ್ ನಂಬರ್ 35. Tuitions for medical entrance are not just tuitions. The above sentence is taken from the lesson A Question of Space. Question of Space in ತಗೊಂಡಾರ, which was written by ನೀರಾ ಕಶ್ಯಪ್. ಬರೆದವ್ರು ಯಾರು? ನೀರಾ ಕಶ್ಯಪ್ ಬರ್ದಾರೆ. ಯಾವುದು? The Question of Space. This is said by Vikrant's father to Vikrant. ವಿಕ್ರಾಂಟನ ಅಪ್ಪ ವಿಕ್ರಾಂಟಿಗೆ ಹೇಳ್ತಾನೆ. On stressing the importance of material medical entrance exams, father says they coach you for career. IR ಆಗಬೇಕು, for highly competitive exams. One wrong answer could make all the difference. Vikrant is not concentrating on his studies. For this, father said the above sentence. ಆ ಟೈಮಲ್ಲಿ ಈ ಸೆಂಟೆನ್ಸ್ ಹೇಳ್ತಾರೆ, ಯಾವುದು? ಟ್ಯೂಷನ್ಸ್ ಫಾರ್ ಮೆಡಿಕಲ್ ಎಂಟ್ರೆನ್ಸ್ ಆರ್ ನಾಟ್ ಜಸ್ಟ್ ಫಾರ್ ಟ್ಯೂಷನ್ಸ್. ಇವೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮು ಮೆಡಿಕಲ್ ಎಂಟ್ರೆನ್ಸ್ಗೆ ಯೂಸ್ ಆಗ್ತಾವೆ ಅಂತ ಹೇಳಿದ. ನೆಕ್ಸ್ಟ್, ಕ್ವಶನ್ ನಂಬರ್ 36. You look so careworn. This above sentence is taken from the lesson An Astrologer's Day, written by R.K. Narayan. Astrologer's Day ಅಂತೊಂಡಿದ್ದಾರೆ. This was said by astrologer to the passer-by client. ಹೋಗೋನಿಗೆ ಹೇಳ್ತಾನ, the nuts vendor blew out his player and rose to go home. This was the sign for him to bundle up. It had left him in the darkness a little shaft of green light which strayed
somewhere and touched the ground before him. He looked up and saw a man standing before him. He sensed the client and said the above sentence. ನಿಮ್ಗೆ ಬೇಕಂದ್ರೆ ಪಾಸ್ ಮಾಡಿ ಬರ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ಸನ್ನು ತಗೊಳ್ರಿ. Then also if you want anything you can contact us. Okay, we will move to that next question. Question number 37. New geckos nibble on his ear. The above sentence is taken from the lesson Tiger. ಎದರಂತ ತಗೊಂಡಿದ್ದಾರೆ ಲೆಸನ್ ಅಲ್ಲಿ ಇದು poem. Sorry for that, it is not a lesson. Tiger is a poem, my dear students. Poem Tiger, which is written by KKN Daruwala. Tiger poem ಅನ್ನು ಬರೆದವರು ಯಾರು? KKN Daruwala. Next, this sentence is said by the author to the readers. ಯಾರಿಗೆ ಹೇಳ್ತಾನೆ? ನಾವು ಓದೋರಿಗೆ ಹೇಳ್ತಾನೆ. ಸ್ಟೂಡೆಂಟ್ಸ್ 9th standard ಸ್ಟೂಡೆಂಟ್ಸ್ಗೆ. Once a time jungles is feared by his roar. ಟೈಗರ್ ಧ್ವನಿ ಕೇಳಿದ್ರೆ ನಾವು ಗರ್ಜಿಸ್ತಾ ಇದ್ರು, ಅನ್ಸಾಯ್ತಿದ್ವು. As the birds which are on top of a tree they disappeared. ಇವತ್ತೆಲ್ಲ ಕಣ್ಮರೆಯಾಗಿದ್ದಾವ. Monkey screamed that what on uproar. Now gecko had that uproar on his ear. At that time gecko is hunting insects on the wall. ಇವತ್ತು ಗೆಕ್ಕೋ ಆ ಒಂದು ತಿಂತಾ ಇದೆ ಟೈಗರ್ ಹುಲಿಯನ್ನು. ಈ ರೀತಿ ನಾವು ಆನ್ಸರ್ ಬರೀಬೇಕು. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಪಾಸ್ ಮಾಡಿ ಬರ್ಕೊಡ್ರಿ. ನೆಕ್ಸ್ಟ್ 38th. I always make my mark. The above sentence is taken from the poem The Pencil Story, which was written by Florence Hodgson. This sentence is said by author to the readers. Pencil is telling that it is very glad for it is useful. Although pencil speech is always dark, every time it is used to handled by Tommy, Miss Phyllis, mother and father, it always makes mean it will always does the mark. ಯಾವತ್ತು ಮಾರ್ಕ್ ಮಾಡೋದೇ ಪೆನ್ಸಿಲ್ ಕೆಲಸ. ಈ ರೀತಿ ಬರೆದ್ರೆ 3ಕ್ಕೆ 5ಕ್ಕೆ 10 ಮಾರ್ಕ್ಸ್ ಕೊಡಬೇಕು. or the answer is like us. Next we will move that the 9th main. Read the given lines of the poem and explain it briefly. ನೋಡ್ರಿ ಒಂದು ಕ್ವಶನ್ ಕೇಳಿದ್ರೆ ಒಂದು ಕ್ವಶನ್. Africa, my Africa, Africa of proud warriors in ancestral savannas, Africa of whom my grandfather sings on the banks of the distant river. I never known you, but your blood flows in my veins. Your beautiful black blood that irrigates the field, the blood of your sweat. ಯಾವ ರೀತಿ ನಾವು ಇದನ್ನು ನಮ್ಮ ಸಮರಿ ಬರೀಬೇಕಪ್ಪ ಅಂತಂದ್ರೆ ಈ ರೀತಿ ಬರೆದ್ಬಿಡ್ರಿ. The poet David Diop tells about his nation, which he had heard from his grandmother's song. The Africans were proud warriors. Their ancestors belongs to savannas. He had ever known Africa. After listening the glory by his grandmothers, he came to know the blood of Africans flows in the author's veins. The African people have been made as slaves in the fields of white men. They struggled so much, they have been slaves for generation for white men. ಈ ರೀತಿ ಎಷ್ಟು ಬರೆದರೆ ಸಾಕು, 4 ಮಾರ್ಕ್ಸ್ ಫಿಕ್ಸ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 40. Read the poem and answer the questions. I am a little pencil and my name is H and B. I lie upon the mental piece for everyone to see. I am handled 40 times a day. It's a very life. And when my wits are rather dull, I am sharpened with a knife. I scrawl when Tommy has me. And I draw all sorts of things from submarines and aeroplanes to cabbages and kings. I write a lovely letter when Miss Phyllis is about, and if by chance I make mistakes, Miss Phyllis rubs them out. What is the name of pencils? The name of the pencils is H and B. Where is the pencil kept? The pencil is kept upon the mental piece. How many times a day is handled? It is handled 40 times a day. Why is the pencil sharpened? When the wits of pencil become dull, that time it is sharpened. ಈ ರೀತಿ ಬರೆದ್ಬಿಟ್ರೆ ಮಸ್ತ್ ಆನ್ಸರ್ಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ನೆಕ್ಸ್ಟ್ ಕ್ವಶನ್. ದ 41th ಕ್ವಶನ್ನು ಇದನ್ಕ ಓದಲಿಕ್ಕಾಗಲ್ಲ. ನೀವೇನು ಮಾಡಿರಿ, ನಿಮ್ಮ ಲೆಸನಲ್ಲಿ ಅದ ಅಲ್ಲೇ ನೋಡಿರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ದೆನ್ ಪಾಸ್ ದ್ಯಾಟ್, ರೀಡ್ ದ್ಯಾಟ್. Explain the absence of protocol among the government officials and ministers in Mauritius. Mauritius ಮೇಲಿಂದದು ಆರ್ ಅಥವಾ ಇಲ್ಲಿಂದ ಕೊಟ್ಟಿದ್ದಾರೆ ನೋಡ್ರಿ. ನಾವೀಗೇನು ಮಾಡೋಣಪ್ಪ ಅಂದ್ರೆ ಅದನ್ನೇ ಫಸ್ಟ್ನೇ ತೊಗೊಳೋಣ. ಯಾವ ರೀತಿ? The cabinet ministers and others in high position do not
act as if they were born to the grace. They are just like ordinary people. One bumps into an airport lung or in a hotel lobby. They are unassuming, accessible, communicative, and above all, go without a protective shield, hangers, and security men and rifle. Casual approaches. The residence of Prime Minister was a busy street lined with the shops and crawling traffic. Okay. For the help of for the betterment of you, my dear students, I am struggling this much. For this struggle, I need just your motivation. The motivation to me, for that your subscription. Your subscription is my motivation. ಮಾಡ್ತಿರೋ ಬಿಡ್ತಿರೋ that is left in your hand. Press ಮಾಡ್ತಿರೋ and ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. They will also use. 42 a few days after my sensitive. ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಪಾಸರಿ ಮಾಡಿರಿ, ಓದ್ಕೋರಿ. ಇನ್ನೆಲ್ಲ ಓದಲಿಕ್ಕೆ ಭಾಳಷ್ಟು ಟೈಮ್ ತೊಗೊಳ್ತಾ. ಲಿಸ್ಟ್ ಔಟ್ ಇನ್ಸ್ಟೆಂಟ್ ವೇರ್ ದ ಪೊಲೈಟ್ ಕಂಡಕ್ಟರ್ ಶೋಡ್ ಈಸ್ ಸಿವಿಲ್ ಬಿಹೇವಿಯರ್ ಆನ್ ಸೇಯಿಂಗ್ ಪ್ಲೇಸ್ ಮೇಲಿದೆ, ಲೆಸನ್ ಮೇಲೆ. ಅದರಲ್ಲಿ ಕೂಡ ನೀವು ನೋಡ್ಬೋದು ಅಥವಾ ಇದರ ಮೇಲೆ ಬರೀಬೋದು. ನಾವು ಬರೆದಿರೋದು ಇಲ್ಲಿ ಆಸ್ಟ್ರಾಲಜರ್ ಇದೆ ನೋಡಿ, ಪಂಕ್ಚುಯಲಿ ಅಟ್ ಮಿಡ್ ಡೇ. ಇದು ಆಸ್ಟ್ರಾಲಜರ್ ಡೇ ಮೇಲೆ ನಾವು ಹೌ ಆಸ್ ದ ಆಥರ್ ಆರ್ ಕೆ ನಾರಾಯಣ್ ಪೋರ್ಟ್ರೇಟ್ ದ ಅಟ್ರಾಕ್ಟಿವ್ ಅಪಿಯರೆನ್ಸ್ ಆಫ್ ದ ಆಸ್ಟ್ರಾಲಜರ್. ನೋಡೋಣ ಯಾವ ರೀತಿ ಆನ್ಸರ್. ದ ಆಸ್ಟ್ರಾಲಜರ್ sat with a dozen cowrie cells, a square piece of cloth with obscure mystic charts on a bundle of Falmar writing. His forehead was resplendent with scaled ash and vermilion, and his eyes sparkled with sharp abnormal gleam, which was really an outcome of continual searching look for customers. He wore a saffron colored turban around his head, which attracted the customers. Okay, ಈ ರೀತಿ ಆನ್ಸರ್ ಬರೆದ್ಬಿಡ್ರಿ, ಮುಗೀತು. ನೆಕ್ಸ್ಟ್ ಕ್ವಶನ್ ಈಸ್ 43rd. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಬಿಲೋ. ಏನು ಓದ್ಕೋರಿ, ಪಾಸ್ ಮಾಡಿ. What do some people think about the aim of education? Which are the things that education should aim at? ನೋಡೋಣ ಕ್ವಶನ್ ನೋಡೋಣ. ಫಸ್ಟ್ನೇ, what do some people think about the aim of education? Some people think that the aim of education is merely to give a knowledge, ಜ್ಞಾನವನ್ನು ಕೊಡೋದು. Second, which are the things that education should aim at? As a matter of fact, education should aim at all these three things together. It should give men knowledge, make them self-reliant and able to serve others. Education ತೊಗೊಳ್ಳೋದು ಅದಕ್ಕೆ ಜ್ಞಾನ ಜಗತ್ತನ್ನು ಆಳುತ್ತೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್. ಅದಕ್ಕೆ ತೊಗೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ರೈಟ್ ಆನ್ ಎಸ್ಸೆ ಅಬೌಟ್ 18 to 20 ಸೆಂಟೆನ್ಸ್ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಟಾಪಿಕ್ಸ್. 5 ಮಾರ್ಕ್ಸ್ ಇದೆ ನೋಡ್ರಿ. ನಾನು ಏರ್ ಪೊಲ್ಯೂಷನ್ ತೋತೀನಿ, ನೀವು ಯಾವ್ದು ಬೇಕಾದ್ರೆ ಬರೀರಿ. ಏರ್ ಪೊಲ್ಯೂಷನ್ ಇಂಟ್ರೊಡಕ್ಷನ್ ಹಾಕ್ರಿ. Pollution caused due to the unwanted waste in the air by automobiles, industries, factories, burning plastics, etc. Air pollution causes many harmfulness in the earth. And body of the essay. Next, body of the essay and baribeku. Nowadays, air pollution is increasing more in the metropolitan cities and important cities and places. It is increasing due to the lack of trees and forests and using more number of vehicles. Conclusion ಆಗಬೇಕು. Due to air pollution, we must plant more trees. We must avoid using vehicles or fuels. Due to the CFCs, the ozone layer is depleting. Then the theme of this essay is plant more trees, save earth. ಈ ರೀತಿ ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್. ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಪಾಸ್ ಮಾಡಿ ಬರ್ಕೊಡ್ರಿ. ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್ 45. ಇಮ್ಯಾಜಿನ್ ಯುವರ್ Rakshita of Government High School, Mandya. Write a letter to your friend describing a book you have recently read, recommending it to him. Or imagine your Bhargav or Bhargavi of Government High School, Kalburgi. Write a letter to the editor, newspaper, protesting against the street noises. Okay, ನೋಡೋಣ ಇಲ್ಲಿ. ನಾನು ತೊಗೊಂಡಿರೋದು ಫಸ್ಟ್ ತೊಗೊಂಡಿನಿ ಫ್ರಾಮ್ ಭಾರ್ಗವ್ 9th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕಲಬುರ್ಗಿ. ಈ ರೀತಿ ಫ್ರಾಮ್ ಅಡ್ರೆಸ್ 2. ಇಲ್ಲಿ ಏನಾಗಬೇಕು, ನೆಕ್ಸ್ಟ್ ದ ಅಂತ ಆ್ಯಡ್ ಮಾಡಿರಿ. ದ ಎಡಿಟರ್ ಆಫ್ ನ್ಯೂಸ್ ಪೇಪರ್ ಕಲಬುರ್ಗಿ ಅವ್ರಿಗೆ ಬರಿತಾ ಇದ್ದೀವಿ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಸ್ಟ್ರೀಟ್ ನೈರಸ್. ಐ ಆಮ್ ಭಾರ್ಗವ್ ಫ್ರಾಮ್ 9th ಸ್ಟ್ಯಾಂಡರ್ಡ್ ಫ್ರಾಮ್ ಹೈಸ್ಕೂಲ್ of government in Kalaburgi. Sir, I want to express that to write a article on protesting against street noises
in newspaper that government can help to the street. I request you, sir, please. I hope as soon as possible you can take care of, you can look forward to that the given subject and you will come with that the actions. ಈ ರೀತಿ ನೀವು ಥ್ಯಾಂಕಿಂಗ್ ಈ ಕಡೆನೇ ನೀವು ಬರೆದು ಬಿಡ್ರಿ, ಆ ಕಡೆ ಏನು ಬರಿಬೇಡ್ರಿ. ಹಿಯರ್ ಯು ಕ್ಯಾನ್ ರೈಟ್ ದಟ್ ಹಿಯರ್ ಸೈಡ್ ಯುವರ್ಸ್ ಫೇತ್ಫುಲಿ ಆ್ಯಂಡ್ ಯು ಕ್ಯಾನ್ ಮೇಕ್ ದ್ಯಾಟ್ ಯುವರ್ ಸೈನ್ ಆರ್ ನೇಮ್ ಬ್ರೆಕೆಟ್ ಹಾಕಿ ಸೈನ್ ಮಾಡಿರಿ ಅಥವಾ ನೇಮ್ ಬರೀರಿ. ಓಕೆ, ಲೈಕ್ ದಿಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, I hope it is used very helpful to you. I hope from you I need only subscription, because your subscription is my motivation, our motivation. My dear students, you give the motivation or not, that is left in your hand, and share to your friends, it is also useful for them. And like the video and comment that whatever you have the doubts, and contact with us, have a connection with that, because God connected right people through this social media. Okay, thanks for watching. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ, the betterment of your examination. Thanks for watching. I will come with that one more video class. Bye.